ಹುಬ್ಬಳ್ಳಿಯಲ್ಲಿ ಶಾಸಕ ರಾಜುಗೌಡ ಕಾಗೆ ಅವರು ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಚಿಗರಿ ಬಸ್ನಿಂದ ನಾವು ಬಹಳ ಲಾಸ್ ಆಗಿದ್ದೇವೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಶಾಸಕ ರಾಜುಗೌಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಚಿಗರಿ ಬಸ್ನಿಂದ ನಾವು ಬಹಳ ಲಾಸ್ ಆಗಿ ಹೋಗಿದ್ದೇವೆ. 15 ಬಸ್ಸುಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇಲ್ಲ. ಚಿಗರಿ ಬಸ್ ತೆಗೆದುಕೊಳ್ಳಬಾರ್ದಿತ್ತು. ಈ ನಿರ್ಧಾರ ಸರಿ ಇಲ್ಲ. ಚಿಗರಿ ಬಸ್ ಅನ್ನ ನಾವು ತೆಗೆದುಕೊಳ್ಳಬಾರ್ದಿತ್ತು. ಕೇಂದ್ರ ಸರ್ಕಾರವೇ ನಮಗೆ ಬೇರೆ ಬಸ್ ಕೊಡ್ತೇವೆ ಎಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಬಗ್ಗೆ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಶಾಸಕ ಹಾಗೂ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ರಾಜುಗೌಡ ಅವರು ಈಗ ಹೇಳಿಕೆಯನ್ನ ನೀಡಿರುವಂತದ್ದು. ಹುಬ್ಬಳ್ಳಿಯಲ್ಲಿ ಶಾಸಕ ರಾಜುಗೌಡ ಕಾಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಶಾಸಕ ರಾಜುಗೌಡ ಕಾಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಚಿಗರಿ ಬಸ್ನಿಂದ ನಾವು ಬಹಳ ಲಾಸ್ ಆಗಿ ಹೋಗ್ಬಿಟ್ಟಿದ್ದೀವಿ. 15 ಬಸ್ಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇಲ್ಲ. ಚಿಗರಿ ಬಸ್ ಅನ್ನ ನಾವು ತೆಗೆದುಕೊಂಡು ಬಹಳ ತಪ್ಪು ಮಾಡಿದ್ದೇವೆ. ತೆಗೆದುಕೊಳ್ಳಬಾರ್ದಿತ್ತು. ಕೇಂದ್ರ ಸರ್ಕಾರವೇ ನಮಗೆ ಬಸ್ ಕೊಡ್ತೀವಿ ಅಂತ ಈಗ ಭರವಸೆಯನ್ನ ನೀಡಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಶಾಸಕ ಹಾಗೂ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ರಾಜುಗೌಡ ಅವರು ಈ ಬಗ್ಗೆ ಹೇಳಿಕೆಯನ್ನ ನೀಡಿರುವಂತದ್ದು. ಗ್ಯಾರಂಟಿಗಳಾಗಲಿ, ಯಾವುದೇ ರಸ್ತೆ ಅಭಿವೃದ್ಧಿ ಆಗಲಿ, ಈಗ ಪ್ರತಿಯೊಂದು MLAಗಳಿಗೆ 50 ಕೋಟಿ ಕೊಟ್ಟಿದ್ದಾರೆ. ಅದರಿಂದ ನಾವು ನಮ್ಮ ಮತಕ್ಷೇತ್ರದಲ್ಲಿ ನೀರಾವರಿ ಯೋಜನೆಗಳಾಗಲಿ, ರಸ್ತೆ ಅಭಿವೃದ್ಧಿಗಳಾಗಲಿ, ZP ಇರಲಿ ಅಥವಾ PWDಗಳಿರಲಿ, ಸಮುದಾಯ ಭವನಗಳಾಗಲಿ, ಸಾಮಾಜಿಕ ಸಮುದಾಯಗಳು, ಗುಡಿ ಗುಂಡಾರಗಳಾಗಲಿ ಮಾಡ್ತಾ ಇದ್ದೀವಿ. ಗ್ಯಾರಂಟಿಗಳಾಗಲಿ, ಯಾವುದೇ ರಸ್ತೆ ಅಭಿವೃದ್ಧಿ ಆಗಲಿ, ಈಗ ಪ್ರತಿಯೊಂದು MLAಗಳಿಗೆ 50 ಕೋಟಿ ಕೊಟ್ಟಿದ್ದಾರೆ. ಅದರಿಂದ ನಾವು ನಮ್ಮ ಮತಕ್ಷೇತ್ರದಲ್ಲಿ ನೀರಾವರಿ ಯೋಜನೆಗಳಾಗಲಿ, ರಸ್ತೆ ಅಭಿವೃದ್ಧಿಗಳಾಗಲಿ, ZP ಇರಲಿ ಅಥವಾ PWDಗಳಿರಲಿ, ಸಮುದಾಯ ಭವನಗಳಾಗಲಿ, ಸಾಮಾಜಿಕ ಸಮುದಾಯಗಳು, ಗುಡಿ ಗುಂಡಾರಗಳಾಗಲಿ ಮಾಡ್ತಾ ಇದ್ದೀವಿ. ಗ್ಯಾರಂಟಿಗಳಾಗಲಿ, ಯಾವುದೇ ರಸ್ತೆ ಅಭಿವೃದ್ಧಿ ಆಗಲಿ, ಈಗ ಪ್ರತಿಯೊಂದು MLAಗಳಿಗೆ 50 ಕೋಟಿ ಕೊಟ್ಟಿದ್ದಾರೆ. ಅದರಿಂದ ನಾವು ನಮ್ಮ ಮತಕ್ಷೇತ್ರದಲ್ಲಿ ನೀರಾವರಿ ಯೋಜನೆಗಳಾಗಲಿ, ರಸ್ತೆ ಅಭಿವೃದ್ಧಿಗಳಾಗಲಿ, ZP ಇರಲಿ ಅಥವಾ PWDಗಳಿರಲಿ, ಸಮುದಾಯ ಭವನಗಳಾಗಲಿ, ಸಾಮಾಜಿಕ ಸಮುದಾಯಗಳು, ಗುಡಿ ಗುಂಡಾರಗಳಾಗಲಿ ಮಾಡ್ತಾ ಇದ್ದೀವಿ. ಗ್ಯಾರಂಟಿಗಳಾಗಲಿ, ಯಾವುದೇ ರಸ್ತೆ ಅಭಿವೃದ್ಧಿ ಆಗಲಿ, ಈಗ ಪ್ರತಿಯೊಂದು MLAಗಳಿಗೆ 50 ಕೋಟಿ ಕೊಟ್ಟಿದ್ದಾರೆ. ಅದರಿಂದ ನಾವು ನಮ್ಮ ಮತಕ್ಷೇತ್ರದಲ್ಲಿ ನೀರಾವರಿ ಯೋಜನೆಗಳಾಗಲಿ, ರಸ್ತೆ ಅಭಿವೃದ್ಧಿಗಳಾಗಲಿ, ZP ಇರಲಿ ಅಥವಾ PWDಗಳಿರಲಿ, ಸಮುದಾಯ ಭವನಗಳಾಗಲಿ, ಸಾಮಾಜಿಕ ಸಮುದಾಯಗಳು, ಗುಡಿ ಗುಂಡಾರಗಳಾಗಲಿ ಮಾಡ್ತಾ ಇದ್ದೀವಿ. ಗ್ಯಾರಂಟಿಗಳಾಗಲಿ, ಯಾವುದೇ ರಸ್ತೆ ಅಭಿವೃದ್ಧಿ ಆಗಲಿ, ಈಗ ಪ್ರತಿಯೊಂದು MLAಗಳಿಗೆ 50 ಕೋಟಿ ಕೊಟ್ಟಿದ್ದಾರೆ. ಅದರಿಂದ ನಾವು ನಮ್ಮ ಮತಕ್ಷೇತ್ರದಲ್ಲಿ ನೀರಾವರಿ ಯೋಜನೆಗಳಾಗಲಿ, ರಸ್ತೆ ಅಭಿವೃದ್ಧಿಗಳಾಗಲಿ, ZP ಇರಲಿ ಅಥವಾ PWDಗಳಿರಲಿ, ಸಮುದಾಯ ಭವನಗಳಾಗಲಿ, ಸಾಮಾಜಿಕ ಸಮುದಾಯಗಳು, ಗುಡಿ ಗುಂಡಾರಗಳಾಗಲಿ